ತಗೋ ಆ ದೀಪನ, ಅದನ್ನ ದಾಟ ಬರೋದಕ್ಕೆ ಅವಳಿಗೆ ಹೇಳು. ಅವಳಲ್ಲಿ ಕಲ್ಮಶ ಇದ್ರೆ ಅದು ಅವಳನ್ನೇ ಸುಡುತ್ತೆ. ಅವಳು ನಿಷ್ಕಲ್ಮಶವಾಗಿದ್ರೆ ದೀಪನ ದಾಟಿ ಬರ್ತಾಳೆ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಸದಾ ವಸಂತಂ ಹೃದಯಾರವಿಂದೇ, ಸದಾ ವಸಂತಂ ಹೃದಯಾರವಿಂದೇ. ಭವಂ ಭವಾನಿ ಸಹಿತಂ ನಮಾಮಿ, ಭವಂ ಭವಾನಿ ಸಹಿತಂ ನಮಾಮಿ. ತಂತ್ರವಿಲ್ಲ, ಕುತಂತ್ರವಿಲ್ಲ, ವಿಷವಿಲ್ಲ, ನಿಶವಿಲ್ಲ, ಅರಳು ಮರಳುಗಳಿಲ್ಲ. ಮನಸ್ಸು ಮರಳಿನ ಮನೆಯಂತೂ ಅಲ್ಲವೇ ಅಲ್ಲ. ಈ ಹುಡುಗಿ ಒಳ್ಳೆಯವಳು ಅಂತ ಅನ್ಸೋದಿಲ್ಲ. ಆದರೂ ದೀಪ ಆರದೆ ಇವಳಿಂದ ಯಾವ ಅಪಾಯನೂ ಇಲ್ಲ ಅಂತ ಸೂಚ್ಯವಾಗಿ ತೋರಿಸ್ತಾ ಇದೆ. ಆದರೆ ಇವಳಲ್ಲೇನೋ ಗುಟ್ಟು ಗುಮಾನಿ ಇದೆ ಅಂತ ನನ್ನ ಒಳಮನಸ್ಸು ಹೇಳ್ತಾ ಇದೆ. ದೇವಿ ಸಾಧನಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ದೇವ್ರೆ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸಾಗರದ ಆಳದಲ್ಲಿ ಮುತ್ತುನ ಹುಡುಕೋ ಅಷ್ಟು ಮುತುವರ್ಜಿಯಿಂದ ಅಮೃತ ಅವ್ರನ್ನ ಹುಡುಕಿದ್ರು ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ, ಕೈಗೆ ಸಿಗ್ಲೂ ಇಲ್ಲ. ಸದ್ಯ ನಿಮ್ಮ ಮನೆಗೆ ಬಂದಿದ್ದಾರಲ್ಲ ಅಷ್ಟು. ಆ ಲಾಭರಸ ನಮ್ಮನ್ನು ಆವರಿಸಿ ಆಹುತಿ ತಗೊಳ್ಳೋದಕ್ಕಿಂತ ಮುಂಚೆನೆ ನಾವೇ ಅವಳನ್ನು ಆಹುತಿ ತಗೋಬೇಕು. ಹೌದು, ಇದನ್ನೇ ನಾನು ಹೇಳಬೇಕು ಅಂತ ಇದ್ದಿದ್ದು. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ನಮಗೆ ಹೆಚ್ಚು ಅಪಾಯ ಇರೋದು ನಮ್ಮ ಕಣ್ಣಿಂದ ಮರೆಯಾಗಿರೋ ನಾಗಿಣಿಯಿಂದಲ್ಲ,
ಹಾಗಾಗಿ ಆದಷ್ಟು ಬೇಗ ಅವನಿಗೆ ಸಮಾಧಿ ಕಟ್ಟಿ ಅದರ ಮೇಲೆ ಸೌಧ ಕಟ್ಕೋಬೇಕು. ಆಗಲೇ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗೋದು. ಇದು ಸಾಧ್ಯ ಇಲ್ಲ. ನೀನು ಯಾವಾಗ ಯಾರ ಕಡೆ ಇರ್ತೀಯ ಅಂತಾನೆ ಗೊತ್ತಾಗೋದಿಲ್ಲ. ಇಷ್ಟು ದಿನ ನಮ್ಮ ಕಡೆ ಇದ್ದು ಈಗ ಇದಕ್ಕಿದ್ದಾಗ ನಾವುಗಳ ಕಡೆ ನಿಂತಿದೆಯಲ್ಲ, ಏನ್ ಬಂದಿದೆ ರೋಗ ನಿನಗೆ? ಅಲ್ಲ, ಪರ್ವತಕ್ಕೆ ಅರಳೋ ಮರಳೋ ಅಂತಾರಲ್ಲ, ಆ ರೋಗನ? ಸಾಕು, ಮುಚ್ಚು ಬಾಯಿ. ಯಾವ ಅರಳು ಇಲ್ಲ, ಮರಳು ಇಲ್ಲ. ಮಕ್ಕಳು ತಂದೆ ತಾಯಿಗೆ ಪಿಂಡ ಇಡೋದು ಲೋಕಾರೂಢಿ. ನಿನ್ನ ರುದ್ರನ್ ತಿಥಿ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ ಅಂತ ನನ್ನ ಎದೆ ಒಡ್ಕೊಳ್ತಾ ಇದೆ. ಏನ್ ಹೇಳ್ತಿದ್ಯಾ ನೀನು? ಹೌದು ಕಣೋ, ನಿಮ್ಮಿಬ್ರಿಗೂ ಚಟ್ಟ ಕಟ್ಟಿ ನಿಮ್ ಬಾಯಿಗೆ ಅಕ್ಕಿ ಕಾಳಾಕ್ಬೇಕು ಅಂತ ಹೇಮಾ ತುದಿಗಾಲ ನಿಂತಿದ್ದಾಳೆ. ಅಮ್ಮ, ನನಗೆ ಬರ್ತಾ ಇರೋ ಕೋಪ ನೋಡು, ಅರ್ಥವಾಗಿರ್ತಾರೋ ಮಾತಾಡಿ ನಾನು BP ರೈಸ್ ಮಾಡಬೇಡ. ಅದೇನು ಹೇಳ್ಬೇಕು ಅಂತಿದ್ದೆ ನೇರವಾಗಿ ಹೇಳು. ಆ ನಾಗಿಣಿನ ನಾವು ಮನೆಯಿಂದ ಹೊರಗಡೆ ಹಾಕಿದ ವಿಷಯನ ಅರ್ಜುನ್ಗೆ ಹೇಳ್ತೀನಿ ಅಂತ ಹೇಮಾ ನಿಂತಿದ್ದಾಳೆ. ಅಷ್ಟೇನಾ? ನಾನು ಮಾತಾಡ್ತೀನಿ ಬಿಡು. ನೀನಲ್ಲ ಕಣೋ, ಆ ದೇವ್ರೆ ಭೂಮಿಗೆ ಬಂದು ಹೇಳಿದ್ರು ಕೇಳೋ ಅಂತ ಪರಿಸ್ಥಿತಿಲಿ ಹೇಮಾ ಇಲ್ಲ. ನಾನು ಅವಳಿಗೆ ಕಿಳಿಗೆ ಹೇಳ್ದಾಗ ಹೇಳಿದೆ, ಅಂಗ್ಲಾಚಿ ಬೇಡ್ಕೊಂಡೆ, ಆದ್ರೆ ಅವಳು ಕರೆಕ್ತಾನೆ ಇಲ್ಲ ಕಣೋ. ನೀನು ಇಷ್ಟು ಹೇಳಿದ್ಮೇಲೂ ನಿನ್ನ ಮಾತು ಕೇಳ್ತಾ ಇಲ್ಲ ಅಂದ್ರೆ ನಾನು ಹೇಳಿದ್ರು ಕೂಡ ಕೇಳೋಣ ಅನ್ಸುತ್ತೆ. ಅವಳು ಅಷ್ಟು ಸುಲಭವಾಗಿ ಬಗ್ಗೋದಿಲ್ಲ. ಬಗ್ತಾಳೆ. ಅವಳನ್ನ ಬಗ್ಸೋದಿಕ್ಕಿರೋದು ಒಂದೇ ದಾರಿ. ಏನಮ್ಮದು? ನಮ್ ಜೀವ ಉಳಿಬೇಕು ಅಂದ್ರೆ ಅವಳ ಜೀವನ ಅವಳೆಲ್ಲೂ ಕಾಣ್ತಾ ಇಲ್ಲ. ಒಂದ್ ವೇಳೆ ಅವಳನ್ನ ಕೊಲ್ಲಬೇಕು ಅಂತ ನಾವು ಮಾತಾಡ್ಕೊಂಡಿದ್ನ ಕೇಳಿಸ್ಕೊಂಡೇನಾದ್ರೂ ನಮ್ಮಿಂದ ತಪ್ಪಿಸ್ಕೊಡೋದಕ್ಕೆ ಮನೆಯಿಂದ ಹೊರಗಡೆ ಹೋಗಿರ್ಬೋದಾ? ಇಲ್ಲ, ಅವಳು ಈ ಮನೇಲಿ ಎಲ್ಲೋ ಇದ್ದಾಳೆ. ನಾವು ಒಂದೊಂದು ಮೂಲೆಯನ್ನು ಹುಡ್ಕೋಣ. ಹುಡುಕಿದ್ರೆ ಅವಳು ಸಿಕ್ಕೇ ಸಿಗ್ತಾಳೆ. ನಾನು, ನೀನು, ರುದ್ರ ಈ ಭೂಮಿ ಮೇಲೆ ಬದುಕಿರ್ಬೇಕು ಅಂದ್ರೆ ಅವಳ ಮುಗಿಸ್ಲೇಬೇಕು. ನಾವೆಲ್ಲ ಸೇರಿ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಇಷ್ಟು ಪ್ರಯತ್ನ ಪಟ್ಟರು ನಮ್ಮ ಜೀವಗಳ ಬಗ್ಗೆ ಅವಳಿಗೆ ಕಾಳಜಿನೇ ಇಲ್ಲ ಅಂದಮೇಲೆ ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ. ಅವಳ ಜೊತೆ 30 ವರ್ಷ ಸಂಸಾರ ಮಾಡಿದ್ದೀನಿ. ನನ್ನ ಮಗ ಕರ್ಣನಿಗೆ ಅವಳು ಜನ್ಮ ಕೊಟ್ಟಿದ್ದಾಳೆ ಅನ್ನೋ ಸೆಂಟಿಮೆಂಟ್ ನನಗೂ ಕೂಡ ಇಲ್ಲ. ನಾನು ಜೀವಂತವಾಗಿದ್ದರೆ ಮಾತ್ರನೇ ಪ್ರಪಂಚದಲ್ಲಿರೋ ಸುಖ ಸಂತೋಷನ ಅನುಭವಿಸೋಕೆ ಸಾಧ್ಯ ಆಗೋದು. ಸ್ವಾರ್ಥಿ ಆದವನು ಮಾತ್ರ ಸುಖವಾಗಿ ಸಂತೋಷವಾಗಿರ್ತಾನೆ ಅನ್ನೋ ಮಾತು 100ಕ್ಕೆ 100ರಷ್ಟು ಸತ್ಯ ಆಯಿತು. ಅವಳಿಗೆ ನಮಗಿಂತ ಆ ನಾಗಿನೇ ಹೆಚ್ಚಾಗೋಗಿದ್ದಾಳೆ. ಅದಕ್ಕೆ ಅರ್ಜುನ್ ಮನೆಗೆ ಬರೋದ್ರೊಳಗಾಗಿ ಅವಳನ್ನ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿರೋದು. ಹೇಮಾ, ನೀನಿವತ್ತು ಎಲ್ಲೇ ಇದ್ರು ಯಾರು ನಿನ್ನನ್ನು ಉಳಿಸಕ್ಕಾಗೋದಿಲ್ಲ. ನೋಡು, ನೀನಾಗೆ ಬಂದು ನನ್ನ ಮುಂದೆ ನಿಂತ್ಕೊಂಡ್ರೆ ಪ್ರಶಾಂತವಾಗಿ ಪ್ರಾಣ ಬಿಡ್ತೀಯ. ಒಂದು ವೇಳೆ ನಾನು ಹುಡುಕಿದ ಮೇಲೆ ಏನಾದ್ರು ನೀನು ನನ್ನ ಕೈಗೆ ಸಿಕ್ಕಿದ್ದೆ ಆದರೆ ಚಿತ್ರ ಹಿಂಸೆ ಕೊಟ್ಟು ನಿನಗೆ ನರಕ ತೋರಿಸ್ಬಿಡ್ತೀನಿ.
ಬಾ ಹೇಮಾ, ಹೊರಗಡೆ ಬಾ. ಹೇಮಾ, ಹೊರಗಡೆ ಬಾ. ಅಮ್ಮ, ಕೆಳಗಡೆ ನೋಡಿ. ಎಲ್ಲಿದ್ಯಾ? ಹೊರಗಡೆ ಬಾ. ನೋಗಿನೇ ನಿನ್ಗೆ ಹೆಚ್ಚಾಗ್ಬಿಟ್ಟಲ್ಲ. ಅವಳಿ ಮನೆ ವೈರಿ ಕಣೆ, ವೈರಿ. ನಡೆದದ್ದನ್ನೆಲ್ಲ ನಡೆದ ಹಾಗೆ ಆ ನಾಗನಿಗೆ ಹೇಳ್ಬಿಟ್ರೆ ಅವನು ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ಯಾ? ಹುಡುಕಿ ಹುಡುಕಿ ನಮ್ಮ ಮೇಲೆ ಪ್ರಹಾರ ಮಾಡ್ತಾನೆ. ಹಾಗೆ ನಾವು ಸಾಯ್ಬೇಕು ಅನ್ನೋದೇ ನಿನ್ನ ಆಸೆ ಆಗಿದ್ರೆ ನೀನು ಸಾಯ್ಬೇಕು ಅನ್ನೋದೇ ನಮ್ಮ ಆಸೆ ಕೂಡ. ಇಲ್ಲೆಲ್ಲ ಬಚ್ಚಿಟ್ಕೊಂಡು ಮಾತ್ರಕ್ಕೆ ನಿನ್ನ ಪ್ರಾಣ ಉಳಿಸ್ಕೋಬಹುದು ಅಂತ ನೀನು ಅಂದ್ಕೊಂಡಿದ್ರೆ ಸಾಧ್ಯ ಇಲ್ಲ. ಇವತ್ತು ನಿನ್ನ ಜೀವನ ನಾನು ತೆಗೆದೇ ಇದ್ರೆ ನನ್ನ ಹೆಸರು ವಿಷ್ಣುನೇ ಅಲ್ಲ. ಆದ್ರೆ ನೀನು ಅವಳಿ ಮನೆ ಬೆಳಗಕ್ಕೆ ಬಂದಿರೋ ಜ್ಯೋತಿ, ಈ ಮನೇನ ಉದ್ಧಾರ ಮಾಡಕ್ ಬಂದಿರೋ ದೇವತೆ ಅಂತ ಅವಳ ಪರ ವಹಿಸ್ಕೊಂಡಿದ್ಯಾ ಅಲ್ವಾ? ಏನಾಗಿದೆ ನಿನಗೆ? ಅದೇ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ ಇಲ್ಲ ನೋಡು, ನೀನ್ ಎಲ್ಲೇ ಇದ್ರು ಸರಿ, ಇವತ್ತು ಮಾತ್ರ ನಾವು ನಿನ್ನ ಬಿಡೋದಿಲ್ಲ. ನಿನ್ನ ಕೊಲ್ತೇವೆ. ಇಂಥ ಕೊಲೆಗಡಕರ ಜೊತೆ ನಾನು 30 ವರ್ಷದಿಂದ ಹೇಗೆ ಬದುಕ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನೇನಾದರೂ ಇವತ್ತು ಇವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಇವತ್ತೇ ನನ್ನ ಕೊನೆ ದಿನ. ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು. ನಿಂತ್ಕೋ ವಿಷ್ಣು.
ರುದ್ರ ಹೊರಬೇಡ ಹೇಮ, ಬೇಗ ಬನ್ನಿ. ಯಾಕೆ ಹೇಮ ಇಷ್ಟೊಂದು ಬೆವರ್ತಾ ಇದೆಯಾ? ಸಾವಿನ ಭಯ ಅನ್ನೋದು ಎಷ್ಟೊಂದು ಘೋರವಾಗಿರುತ್ತೆ ಅನ್ನೋ ಅನುಭವ ಈಗ ನಿನಗಾಗ್ತಾ ಇದೆ ಅಲ್ಲ? ಇದೇ ಭಯದಲ್ಲೇ ನಾವು ಪ್ರತಿದಿನ ಪ್ರತಿ ಕ್ಷಣ ತತ್ತರಿಸ್ತಾ ಇರೋದು. ಆ ನಾಗಿನಿ ನಮ್ಮ ಮನೆಯಿಂದ ಹೊರಗಡೆ ಹಾಕಿದೀವಿ ಅನ್ನೋದನ್ನ ಅರ್ಜುನನ ನಾಗನಿಗೆ ಹೇಳ್ಬೇಡಿ ಅಂತ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಸಹ ಇಲ್ಲ, ನಾನು ಪುಣ್ಯಕೋಟಿ ತುಂಡು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳೋದಕ್ಕೆ ನಿಂತಿದ್ದೀರಾ. ನೋಡೋಣ ಈಗ ನಿಮ್ಮ ಜೀವನ ಆ ಸತ್ಯ ಕಾಪಾಡುತ್ತೋ ಆ ನಾಗ ಕಾಪಾಡ್ತಾನೋ ಅನ್ನೋದನ್ನ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ತಾಳಿ ಕಟ್ಟಿ ನನ್ನನ್ನೇ ಕೊಲ್ಲೋಕೆ ಮನ್ಸಾದ್ರೂ ಹೇಗ್ ಬಂತು ನಿಮ್ಗೆ? ಹೇಮಾ, ನಿನಗೊಂದು ನ್ಯಾಯ, ಇವ್ರಿಬ್ರಿಗೊಂದು ನ್ಯಾಯನಾ? ನಿಂದು ಮಾತ್ರ ಜೀವನ, ನಮ್ದು ಕಲ್ಬಂಡೆನಾ? ನೋಡು, ಇಷ್ಟು ವಯಸ್ಸಾಗಿದ್ರು ನನಗಿನ್ನೂ ಬದುಕಬೇಕು ಅನ್ನೋ ಆಸೆ ಇದೆ. ಅಂಥದ್ರಲ್ಲಿ ಇವರಿಬ್ರಿಗೂ ಆಸೆ ಇರೋದಿಲ್ವಾ ಹೇಳು? ಅತ್ತೆಮ್ಮ, ನೀವು ಹೆಣ್ಣು ಜನ್ಮಕ್ಕೆ ಒಂದು ಕಳಂಕ. ನೀನ್ ಏನ್ ಬೇಕಾದ್ರೂ ಹೇಳ್ಕೊ, ನಾನೇನ್ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯನ ಅರ್ಜುನ್ಗೆ ನೀನ್ ಹೇಳ್ಬಾರ್ದು. ನಾನಿವತ್ತು ಹೇಳ್ದೆ ಹೋದ್ರೆ ಅವನಿಗೆ ಮುಂದೆ ಯಾವತ್ತೂ ಗೊತ್ತಾಗೋದೇ ಇಲ್ವಾ? ಮುಂದೆ ಗೊತ್ತಾಗೋದು ಇವತ್ತು ಗೊತ್ತಾಗುತ್ತೆ ಅಷ್ಟೇ. ವಿಷ್ಣು, ಇವಳಿಗೆ ಗಿಳಿಗಿಳ್ದಂಗೆ ಹೇಳಿದ್ರು ಇವಳು ನಮ್ ದಾರಿಗೆ ಬರ್ತಾ ಇಲ್ಲ. ನಾವ್ ಅಂದ್ಕೊಂಡಾಗೆ ಮಾಡೋಣ. ಇವಳು ಹುಸನ್ನ ನಿಲ್ಸೋ. ಬೇಡ, ಕೈ ಮುಗಿತೀನಿ, ಬೇಡ. ಅಮೃತ ಅವರೇ, ಅರ್ಜುನ್, ಅಮೃತ ಅವರೇ, ಅಮೃತ ಅವರೇ, ಅಜ್ಜಿ, ಅಮೃತ ಅವರಲ್ಲಿ ಅದು ಅದು ಏನಜ್ಜಿ ಅದಿದು ಅಂತ ರಾಗ ಹೇಳಿತಾ ಇದೆಯಾ? ಅಮೃತ ಅವರೆಲ್ಲಿ? ಅಮೃತ ಅವರೇ, ಅಮೃತ ಅವರೇ. ಏ ಅರ್ಜುನ್, ನೀನ್ ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದೀಯಾ? ನಾನು, ನಿಮ್ಮಜ್ಜಿ, ನಿಮ್ಮಮ್ಮ ಎಲ್ಲರೂ ಹೋಗಿ ಅಮೃತನ ಹುಡುಕಿದ್ವಿ. ಆದರೆ ಎಲ್ಲೂ ಸಿಗಲಿಲ್ಲ ಅಲ್ವಾ ಹೇಮಾ? ಹೌದು. ಅಂದ್ರೆ ಅಮ್ಮ, ಅಮೃತ ಅವರು ಮನೇಲಿಲ್ವಾ? ಇಲ್ಲ ಕಣೋ. ಅಜ್ಜಿ, ಅಜ್ಜಿ, ನಿನ್ನೆ ಕೇಳ್ತಾ ಇರೋದು. ಅದು ಹೌದೌದು. ಅಮೃತ ಅವ್ರು ಎಲ್ಲಿ? ಅದು ಅಮೃತ. ಅಜ್ಜಿ, ಮಾತಾಡ್ತಾ ಇರೋದು ನೋಡಿದ್ರೆ ನನ್ನಿಂದ ಏನನ್ನೋ ಮುಚ್ಚಿಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಏ ಅರ್ಜುನ್, ಎಂತ ಮಾತು ಅಂತ ಆಡ್ತಿದ್ಯಾ? ನೀನು ನಮ್ಮನೆ ಮುದ್ದಿನ ಮಗ, ನಿನ್ನಿಂದ ಏನು ಮುಚ್ಚಿಡೋದಕ್ಕೆ ಸಾಧ್ಯ? ನಿನ್ನ ಸಂತೋಷದಲ್ಲಿ ನಮ್ಮ ಸಂತೋಷನ ಕಾಣ್ತಾ ಇದ್ದೀವಿ ನಾವು. ನೋಡಿ, ನೀವು ಹೇಳೋದನ್ನ ಕೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಹಾಗೆ ನೀವು ಹೇಳೋದನ್ನ ನಂಬಬೇಕು ಅಂತಲೂ ನನಗೆ ಅನ್ನಿಸ್ತಾ ಇಲ್ಲ. ಅಬ್ಬಬ್ಬಬ್ಬಾ ಅರ್ಜುನ್, ನಿಮ್ಮ ಮನೇಲಿ ಒಬ್ರಿಗಿಂತ ಒಬ್ಬರನ್ನ ಮೀರಿಸ್ತಾರೆ. ನವರಸಗಳು ಅವ್ರಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮ ತಂದೆ ನಾಟಕ ಮಾಡೋದ್ರಲ್ಲಿ ಎತ್ತಿದ ಕೈ. ಅವನ ಬಣ್ಣ ಬಣ್ಣದ ಮಾತಿಗೆ ಎಂತವ್ರು ಬೇಕಾದ್ರೂ ಕರ್ಗೋಗ್ತಾರೆ. ಅಜ್ಜಿ, ಅಮೃತ ಅವ್ರು ಎಲ್ಲಿ? ನನ್ನ ಅಮೃತ? ಅದು ಅಮೃತ ಇಲ್ಲ ಕೊಡ. ಅಮೃತ ಅವರು ಇಲ್ವಾ?
ಮತ್ತೆ ಮನೇಲಿದ್ದಾಳೆ ಹೊರಟು ಬಾ ಅಂತ ಯಾಕೆ ಸುಳ್ಳು ಹೇಳ್ದೆ? ಅದು ಅದು ಇದು ಏನೂ ಇಲ್ಲ, ಯಾಕೆ ಸುಳ್ಳು ಹೇಳ್ದೆ? ಮಾತಾಡಜ್ಜಿ. ಅದು ಅಮೃತ ಕಾಣ್ತಾ ಇಲ್ಲ ಅಂತ ನೀನೇನಾದ್ರು ದುಡುಕಿ ನಿರ್ಧಾರ ತಗೊಂಡ್ಬಿಡ್ತೀಯ ಅಂತ ನಾನು ಹಾಗಂತ ಹೇಳಿದೆ. ನಿಮಗೆ ನಾನು ನನ್ನ ಪ್ರೀತಿ ಅಂತಂದ್ರೆ ತಮಾಷೆ ಆಗೋಯ್ತಲ್ಲ? ಹಾಗಲ್ಲ ಕಣೋ. ಮಾತಾಡ್ಬೇಡಿ. ನನಗೆ ಬರ್ತಾ ಇರೋ ಕೋಪಕ್ಕೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ.